ಬೆನಕ ಇವೆಂಟ್ಸ್ ಕುಂದಾಪುರದ ವತಿಯಿಂದ ಕುಮಟಾ ಪಟ್ಟಣದ ಹೆಗಡೆ ಕ್ರಾಸ್ ಸಮೀಪದ ಪುರಭವನದಲ್ಲಿ ಜೂನ್ 17ರಿಂದ 21ರವರೆಗೆ ಹಲಸು, ಮಾವು ಮತ್ತು ಸ್ವದೇಶಿ ವಸ್ತುಗಳ ಮೇಳ ನಡೆಯಲಿದೆ ಎಂದು ಬೆನಕ ಇವೆಂಟ್ಸ್ನ ಸಂಘಟಕ ಗಣೇಶ್ ಶೆಟ್ಟಿ ಕುಂದಾಪುರ ತಿಳಿಸಿದರು. ಕುಮಟಾದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೆನಕ ಇವೆಂಟ್ಸ್ ಸಂಘಟಕ ಗಣೇಶ್ ಶೆಟ್ಟಿ ಅವರು, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ, ರೋಟರಿ ಕ್ಲಬ್ ಕುಮಟಾ ಹಾಗೂ ಬೆನಕ ಇವೆಂಟ್ಸ್ ಕುಂದಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಜೂನ್ 17ರಿಂದ 21ರವರೆಗೆ ಹಲಸು, ಮಾವು ಮತ್ತು ಸ್ವದೇಶಿ ವಸ್ತುಗಳ ಮೇಳವನ್ನು ಆಯೋಜಿಸಿದ್ದೇವೆ. ಮೇಳದಲ್ಲಿ ಹಲಸಿನ ಹಣ್ಣಿನಿಂದ ತಯಾರಿಸಲಾದ ಜಿಲೇಬಿ, ಹೋಳಿಗೆ, ಬಿರಿಯಾನಿ, ಕಬಾಬ್, ಮಂಚೂರಿ, ಚಿಪ್ಸ್, ಹಪ್ಪಳ, ಜಾಮ್ ಹಾಗೂ ಉಪ್ಪಿನಕಾಯಿ ಸೇರಿದಂತೆ ವಿವಿಧ ಬಗೆಯ ವಿಶೇಷ ತಿನಿಸುಗಳ ಮಾರಾಟ ನಡೆಯಲಿದೆ. ಇದರೊಂದಿಗೆ ನೈಸರ್ಗಿಕ ಹಣ್ಣಿನ ಐಸ್ ಕ್ರೀಮ್ಗಳು, ಮಾವು, ಪೇರಳೆ, ರೋಸ್ ಪೆಟಲ್, ಗುಲ್ಕಂದ, ವಿವಿಧ ಬಗೆಯ ಉಪ್ಪಿನಕಾಯಿಗಳು, ರಾಮನಗರದ ವಿಶೇಷ ಮಾವಿನ ಹಣ್ಣುಗಳು, ಆಯುರ್ವೇದ ಉತ್ಪನ್ನಗಳು ಹಾಗೂ ಔಷಧಿಗಳು, ಖಾದಿ ಉತ್ಪನ್ನಗಳು, ಇಳಕಲ್ ಹಾಗೂ ಮೈಸೂರು ಸಿಲ್ಕ್ ಸೀರೆಗಳು, ಮಕ್ಕಳ ಉಡುಪುಗಳು, ಸದೆಬೆ ರುಚಿಯ ಪುಸ್ತಕಗಳು, ಚನ್ನಪಟ್ಟಣದ ಗೊಂಬೆಗಳು ಸೇರಿದಂತೆ ಅನೇಕ ಸ್ವದೇಶಿ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಕುಮಟಾದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವದೇಶಿ ಉತ್ಪನ್ನಗಳನ್ನು ಖರೀದಿಸಿ ಪ್ರೋತ್ಸಾಹಿಸುವಂತೆ ಮನವಿ ಮಾಡಿದರು. ಹಲಸನ್ನ ಬಿದ್ದು ಹೋಗ್ತಾ ಇತ್ತು. ನಿಮ್ಗೆ ಗೊತ್ತಿರ್ಬೋದು, ಬಿದ್ದು ಅಂದರೆ ಮನೆಯಲ್ಲ ಕೆಲವರೆಲ್ಲ ಎಷ್ಟೋ ಮರಗಳಲ್ಲಿ ಯೂಸ್ ಆಗೋದಿಲ್ಲ, ಒಂದು ತಿಂತ 2 ತಿಂತ ಇದ್ರು ಬಿದ್ದು ಹೋಗ್ತಾ ಇತ್ತು. ಆ ಉದ್ದೇಶದಿಂದ ಕಳೆದ 5 ವರ್ಷಗಳ ಹಿಂದೆ ನಾವು ಸ್ಟಾರ್ಟ್ ಮಾಡಿದ್ದು. ಈಗ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಬ್ರಹ್ಮಾವರ ಹಲಸು ಮೇಳ ಅಂದರೆ ನಮ್ಮ ಆಯೋಜನೆಯಲ್ಲಿ ಮಾಡುವಂಥದ್ದು. ನಿಮಗೆ ಗೊತ್ತಿರ್ಬೋದು, ನನ್ನ ಮತ್ತು ರೋಟರಿ ಕ್ಲಬ್ ಬ್ರಹ್ಮಾವರ ಆಯೋಜನೆಯಲ್ಲಿ ಮಾಡುವಂಥದ್ದು. ಲಕ್ಷಾಂತರ ಜನ, 1.5 ಲಕ್ಷಕ್ಕಿಂತ ಹೆಚ್ಚು ಜನ ಈ ಸಲ ಬಂದಿತ್ತು. ಕುಮಟದಲ್ಲಿ ಕೂಡ ಒಂದು ಈ ವೇದಿಕೆನ ಸಣ್ಣದಾಗಿ ಮಾಡಿದ್ದೀವಿ. ಯಾಕೆಂದರೆ ಇಲ್ಲಿ ನಮಗಿನ್ನೂ ಗೊತ್ತಿಲ್ಲ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ, ಅದಕ್ಕೋಸ್ಕರ ಸಣ್ಣದಾಗಿ ವ್ಯವಸ್ಥೆ ಮಾಡಿದ್ದೀವಿ. ಮುಂದಿನ ಬಾರಿ ಯಶಸ್ಸು ಸಿಕ್ಕಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡುವ. ಹಾಗೆ ನಮ್ಮ ಉದ್ದೇಶ, ಹಲಸನ್ನು ಯಾರೆಲ್ಲ ಬೆಳೀತಾರೆ ಅವರ ಹಲಸನ್ನು ತಗೊಂಡು ಇಲ್ಲಿ ಹಲಸಿನ ಮುಳುಕ ಆಗಿರ್ಬೋದು, ಹಲಸಿನ ಜಿಲೇಬಿ ಆಗಿರ್ಬೋದು, ಹೋಳಿಗೆ ಆಗಿರ್ಬೋದು, ಅಥವಾ ಐಸ್ ಕ್ರೀಮ್ ಎಲ್ಲ ಆಗಿರ್ಬೋದು, ಮೌಲ್ಯವರ್ಧನೆ ಆಗಬೇಕು. ಅಂದರೆ ಎಲ್ಲ ಹಲಸು ಬೆಳೆದವ್ರು ಏನಾಗುತ್ತೆ ಅಂದರೆ, ಈಗ 1,000 ಮರ, 2,000 ಮರನ ಬಾಡಿಗೆ ತಗೊಳ್ತಿದ್ದಾರೆ. ಈ ನಾಡ್ದು ಬಂದಾಗ ಮಾತಾಡ್ಬೋದು ಅವ್ರ ಹತ್ರ, ಯಾರೆಲ್ಲ ಬಾಡಿಗೆ ತಗೊಂಡು. ತುಮಕೂರಿಂದ ಒಬ್ಬ ರೈತ ಬರ್ತಾರೆ, 2,500 ಮರನ ಅಥವಾ ಚಂದ್ರಲದ ಮರನ, ವರ್ಷದ್ದು ಮರ ಅವ್ರು ತಗೊಂಡಿದ್ದಾರೆ. ಅದು ಏನಾಗುತ್ತೆ, ಆ ಬೆಲೆ ಹಲಸು ಬರೆದದ್ದು ಯೂಸ್ ಆಗುತ್ತೆ. ಒಂದು ಅಮೌಂಟನ್ನು ಅವ್ರು ಇವ್ರಿಗೆ ಕೊಟ್ಟಿರ್ತಾರೆ, ರೈತರು ಇವ್ರಿಗೆ ಕೊಟ್ಟಿರ್ತಾರೆ, ಇವ್ರು ಬಂದು ಇಲ್ಲಿ ಮಾರಾಟ ಮಾಡಲಿಕ್ಕೆ ಆಗುತ್ತೆ. ಹಾಗೆ ರೈತರು ಕೂಡ ಬರ್ತಾರೆ ಡೈರೆಕ್ಟಾಗಿ. ಈಗ ಮಾವಿನ ಹಣ್ಣು ರಾಮನಗರದಲ್ಲಿ ಬರ್ತಾರೆ, 2 ಸಾಲು ಬರ್ತದೆ. ಇಬ್ಬರು ಕೂಡ ರೈತರೇ, ಅವರೇ ಕೊಯ್ಕೊಂಡು ತಗೊಂಡು, ಈಗಿನ ಸಿಸ್ಟಮ್ ಅಲ್ಲ, ಯಾವುದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಹಾಕಿ ಮಾಡೋದಲ್ಲ, ಒಂದು ಪೆಟ್ಟಿಗೆಲ್ಲ ಹಾಕಿ ಅದೇನೋ ಸಿಸ್ಟಮಲ್ಲಿ ಮಾಡ್ತಾರೆ, ನೈಸರ್ಗಿಕ ವಿಧಾನದಲ್ಲಿ ಮಾಡ್ತಾರೆ. 5 ದಿನ ಇರ್ಲಿಕ್ಕೆ ಹೋಗಿ ಅವ್ರು ಬರ್ಲಿಕ್ಕೆ ಒಪ್ಪಿದ್ರೆ, ಯಾಕಂದ್ರೆ ಮಾವಿನ ಹಣ್ಣು ಹೋಗಿಲ್ಲ ಅಂದ್ರೂ ಅವರು ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ 5 ದಿನ ಆಗ್ಲಿಕ್ಕೆ ಹೋಗಿ 2 ಮಾವಿನ ಹಣ್ಣು ಸಾಲು ಬರ್ತಿದೆ. ಹಾಗೆ ಚುಟುಕಾಗಿ ಹೇಳಬೇಕಂದ್ರೆ ಇನ್ನೂ ಸುಮಾರು ವೆರೈಟಿಗಳು ಬರ್ತಾ ಇದೆ. ಹಾಗೆ ಲೋಕಲ್ ಯಾರಾದರೂ ನಾವು ಸ್ಟಾಲ್ ಇಡುವವರಿದ್ದರೆ, ಹಣ್ಣಿಗೆ ಮಾತ್ರ ನಾವು ಹೇಳ್ತಿರೋದು, ಉಚಿತವಾಗಿ ಸ್ಟಾಲನ್ನು ನಾವು ಕೊಡ್ತೀವಿ. ಯಾರಾದರೂ ನೀವು ಬೇಕಾದ್ರೆ ಪೇಪರ್ ಅನೌನ್ಸ್ ಮಾಡಿ, ಇಲ್ಲಿ ಜಾಗ ಕಮ್ಮಿ ಇದೆ, ಫಸ್ಟ್ ಬಂದವರಿಗೆ ಅವಕಾಶ ನೀಡ್ತೀವಿ. ಆಲ್ರೆಡಿ 80 ಸ್ಟಾಲ್ ಇದೆ ಇಲ್ಲಿ. ನಾವು ಹೊರಗಡೆ ಏನು ಮಾಡೋ ಶೀಟ್ ಮಾಡಿದ್ದೀವಿ, ಅಲ್ಲಿ ಉಚಿತವಾಗಿ ಹಣ್ಣನ್ನು, ನೇರಳೆ ಹಣ್ಣಾಗಿರ್ಬೋದು ಅಥವಾ ಗ್ರೀನ್ ಆಗಿರ್ಬೋದು, ಯಾರಾದರೂ ಮಾಡೋರಿದ್ದರೆ ಯಾವುದೂ ಅಮೌಂಟ್ ತೊಗೊಳ್ಳೋದಿಲ್ಲ, ಟೇಬಲ್ ಎಲ್ಲ ವ್ಯವಸ್ಥೆ ಮಾಡಿ ಚಂದ ಮಾಡಿ ಕೊಡ್ತೀವಿ. ಯಾಕೆಂದರೆ ನಮ್ಮ ಉದ್ದೇಶ ಹಣ್ಣನ್ನು ಒಂದು ವೇದಿಕೆ ಕೊಡಬೇಕು, ರಸ್ತೆಯಲ್ಲೋ ಅಥವಾ ಎಲ್ಲೆಲ್ಲ ಮಾರೋದಲ್ಲ. ನಾವು ಸ್ಟ್ಯಾಂಡರ್ಡ್ ಆಗಿ ಒಂದು ಮೇಳ ಮಾಡಬೇಕಂತ ಉದ್ದೇಶ ಇತ್ತು. ಆ ಉದ್ದೇಶದಿಂದ ಇವತ್ತು ಕೂಡ ಎಲ್ಲೇ ಯಾವುದೇ ಊರಲ್ಲಿ ಮೇಳ ಆದರೂ ಕೂಡ ನಾವು ಒಂದು ಸಿಸ್ಟಮ್ ಪ್ರಕಾರ ಹಣ್ಣಿಗೆ ಒಂದು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ಬಸವರಾಜ್ ಯತ್ನಾಳ್ ಮಾತನಾಡಿ, ವಿವಿಧ ಜಾತಿಯ ಮಾವಿನ ತಳಿಗಳು, ಹಲಸು, ಹೂವಿನ ಗಿಡಗಳು, ತರಕಾರಿ ಬೀಜಗಳು ಹಾಗೂ ವಿವಿಧ ತಳಿಯ ಕಸಿ ಗಿಡಗಳ ಮಾರಾಟದ ಜೊತೆಗೆ ರೈತರಿಗೆ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಮತ್ತು ಸಾವಯವ ಕೃಷಿ ಪದ್ಧತಿಗಳ ಕುರಿತು ಮಾಹಿತಿ ನೀಡಲಾಗುವುದು ಎಂದರು. ರೋಟರಿ ಕ್ಲಬ್ ಅಧ್ಯಕ್ಷ ಕಿರಣ್ ನಾಯಕ್ ಹಾಗೂ ನಿಯೋಜಿತ ಅಧ್ಯಕ್ಷ CA ವಿನಾಯಕ ಹೆಗಡೆ ಮಾತನಾಡಿ, ಸಣ್ಣ ಮತ್ತು ಮಧ್ಯಮ ವ್ಯಾಪಾರಸ್ಥರಿಗೆ ತಮ್ಮ ಉತ್ಪನ್ನಗಳನ್ನು ಪರಿಚಯಿಸಲು ಹಾಗೂ ಮಾರಾಟ ಮಾಡಲು ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಈ ಮೇಳವನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವದೇಶಿ ಉತ್ಪನ್ನಗಳಿಗೆ ಉತ್ತೇಜನ ನೀಡಬೇಕು ಎಂದು ಮನವಿ ಮಾಡಿದರು. ಅಲ್ಲದೆ ಮೇಳದಲ್ಲಿ ವಿಶೇಷ ಸೆಲ್ಫಿ ಸ್ಟ್ಯಾಂಡ್ ವ್ಯವಸ್ಥೆ ಮಾಡಲಾಗಿದ್ದು, ಅಲ್ಲಿ ತೆಗೆದ ಫೋಟೋಗಳನ್ನು ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಹಂಚಿಕೊಳ್ಳುವವರೆಗೆ ಆಕರ್ಷಕ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಅತಿ ಹೆಚ್ಚು ವೀಕ್ಷಣೆ ಪಡೆದ 3 ಸ್ಟೇಟಸ್ಗಳಿಗೆ ಗುಣಮಟ್ಟದ ಇಳಕಲ್ ಸೀರೆಗಳನ್ನು ಬಹುಮಾನವಾಗಿ ನೀಡಲಾಗುವುದು. ಸ್ಟೇಟಸ್ನ ಸ್ಕ್ರೀನ್ಶಾಟ್ ಅನ್ನು 8105279767 ಸಂಖ್ಯೆಗೆ ವಾಟ್ಸ್ಆಪ್ ಮೂಲಕ ಕಳುಹಿಸಬಹುದಾಗಿದೆ. ಭಾಗವಹಿಸುವ ಪ್ರತಿಯೊಬ್ಬರಿಗೂ ಸದ್ಗುರು ಆಯುರ್ವೇದ ವತಿಯಿಂದ ಉಡುಗೊರೆ ನೀಡಲಾಗುವುದು ಎಂದು ತಿಳಿಸಿದರು. ತೋಟಗಾರಿಕಾ ಇಲಾಖೆ ಕುಮಟಾ ಹಾಗೂ ಬೆನಕ ಇವೆಂಟ್ಸ್ ಕುಂದಾಪುರ, ಈ 3 ಕಡೆಗಳಿಂದ ನಿಮಗೆ ಪತ್ರಕರ್ತರಿಗೆ ನಾನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೊಡ್ತಾ ಇದ್ದೇನೆ.
ನಿಮಗೆ ಈಗಾಗಲೇ ಗೊತ್ತಿರಬಹುದು, ಈ ಮೂರು ನಮ್ಮ ಈ ಸಂಘಗಳ ಜಂಟಿ ಆಶ್ರಯದಲ್ಲಿ ನಾವು 17, 18, 19, 20, 21 ಈ 5 ದಿನದ ಇದೇ ಜಾಗದಲ್ಲಿ ಅಂದರೆ ಪುರಭವನದಲ್ಲಿ ಮಾವು ಮತ್ತು ಹಲಸು ಮೇಳ ಇವೆಂಟನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ರೂವಾರಿಯಾಗಿ ಬೆನಕ ಇವೆಂಟ್ಸ್ದ ಗಣೇಶ್ ಶೆಟ್ಟಿಯವರು ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ನಾವು ನಿಮ್ಮಲ್ಲಿ ಆಲ್ರೆಡಿ ರಿಕ್ವೆಸ್ಟ್ ಏನು ಮಾಡೋದಂದರೆ, ಇದರ ಜನರಿಗೆ ಸದುಪಯೋಗ ಆಗಲಿಕ್ಕೆ ಎಷ್ಟು ಜನರನ್ನು ಇನ್ವೈಟ್ ಮಾಡಲಿಕ್ಕೆ ಆಗತ್ತೆ, ಅವರು ನಮ್ಮ ಕಡೆಯಿಂದ ಮತ್ತು ಅವರ ಕಡೆಯಿಂದ ತೋಟಗಾರಿಕೆ ಕಡೆಯಿಂದ ನಾವೆಲ್ಲ ಪ್ರಯತ್ನ ಮಾಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ರೋಟರಿ ಕಾರ್ಯದರ್ಶಿ ನಿಖಿಲ್ ಕ್ಷೇತ್ರಪಾಲ ವಂದನಾರ್ಪಣೆ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಎನ್ಆರ್ ಗಜು, ಜೈ ವಿಠಲ್ ಕುಬಾಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.